ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಮಲ್ಟಿ ಬ್ಯಾಗರ್ಸ್ ಸ್ಟಾಕ್ಸ್ ಅನ್ನ ಹೇಗೆ ಪತ್ತೆ ಹಚ್ಚುವುದು ಅನ್ನೋದ್ರ ಬಗ್ಗೆ ಈ ವಿಶೇಷ ಸರಣಿಯಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂದ್ರೆ ಏನು ಮತ್ತು ಅವುಗಳು ಇರತಕ್ಕಂಥ ವರ್ಗೀಕರಣವನ್ನು ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಸರ್ವಿಸ್ ಬೇಸ್ಡ್ ಮತ್ತು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ಅಂತ ವರ್ಗೀಕರಣ ಮಾಡಿದ್ರೆ ನಮಗೆ ಸ್ವಲ್ಪ ಫಿಲ್ಟರ್ ಮಾಡುವಂಥದ್ದು ಈಸಿ ಆಗುತ್ತೆ ಅಂತ ನೋಡಿದ್ವಿ. ಅಫ್ಕೋರ್ಸ್ ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅಂತ ಬಂದಾಗ ಮತ್ತೆ ಎರಡೇ ಪ್ರಶ್ನೆ ಬರುತ್ತೆ. ಈ 108 ಕಂಪ್ನಿಗಳಿದ್ದಾವೆ, 108 ಪ್ರಾಡಕ್ಟ್ ಇದ್ದಾವೆ, ಇದರಲ್ಲಿ ಹೇಗೆ ಪತ್ತೆ ಹಂಚುವಂಥದ್ದು ಮಲ್ಟಿ ಬ್ಯಾಗರ್ಸ್ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಪ್ರಾಡಕ್ಟ್ ಬೇಸ್ಡ್ ಮಲ್ಟಿ ಬ್ಯಾಗರ್ಸ್ ಕಂಪ್ನಿಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಮುಂದಿನ ಹಂತದ ಪ್ರಶ್ನೆಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಎಕ್ಸೆಲ್ ಟ್ರೆಂಡ್ ಪಿಕ್ನ ಸ್ಥಾಪಕರಾದ ಕಾಶಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡೋಣ. ನಮಸ್ಕಾರ ಕಾಶಿನಾಥ್ ಸರ್. ನಮಸ್ತೆ. ಅಂದ ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಮಲ್ಟಿ ಬ್ಯಾಗರ್ ಸ್ಟಾಕ್ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಾವು ತಿಳಿಸಿಕೊಟ್ಟಿದ್ದೀರಾ. ಸೊ ಎರಡನೇ ಹಂತದಲ್ಲಿ ತಾವು ಹೇಳಿದ್ರೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳನ್ನ ಬಹುತೇಕ ಇರುತ್ತೆ ಅಂತ. ಹೌದು. ಎಗೇನ್ ಅಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ 100 ಕಂಪ್ನಿಗಳಿರುತ್ತೆ, ಪ್ರಾಡಕ್ಟ್ ಇರುತ್ತೆ. ಹಾಗಾಗಿ ಮುಂದಿನ ಹಂತದಲ್ಲಿ ಈ ಆಯ್ಕೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು. ನೋಡಿ, ಯೂಶಲಿ ಏನಾಗುತ್ತೆ ಅಂತಂದರೆ, ನಾನು ನಿನ್ನೆ ನಿಮಗೆ ಎಕ್ಸಾಂಪಲ್ ತೊಗೋಬೇಕಾದ್ರೆ 2007ನಲ್ಲಿ ಅನ್ನೋಂತಹ ಎಷ್ಟೋ ಕಂಪ್ನೀಸ್ ರೀಸೆಂಟಾಗಿ ಲಿಸ್ಟ್ ಆಗಿರೋವಂಥದ್ದು. ಅಂದರೆ 2007-8 ಕಂಪ್ನೀಸ್ ಏನು ತೊಗೊಂಡೆ, ಅದೆಲ್ಲ ಕಂಪ್ನೀಸು ಪ್ರಾಡಕ್ಟ್ ಬೇಸ್ ಇರೋವಂತಹ ಕಂಪ್ನೀಸ್ನ ತೊಗೊಂಡೆ. ಇದರಲ್ಲಿ ಇನ್ನೊಂದು ಏನು ಯುನೀಕ್ ಫ್ಯೂಚರು ಅಂತಂದರೆ, ಅದೆಲ್ಲ ಆವಾಗ ಲಿಸ್ಟ್ ಆದಾಗ ಹೊಸ ಕಂಪ್ನೀಸು. ಓಕೆ. ಅಂದರೆ ಲಿಸ್ಟಿಂಗ್ ಟೈಮಲ್ಲಿ ಅದೆಲ್ಲ ಸಣ್ಣ ಪುಟ್ಟ ಕಂಪ್ನೀಸು ಪ್ಲಸ್ ಹೊಸ ಕಂಪ್ನೀಸು. ಇವತ್ತು ಅದು ಮಲ್ಟಿ ಬ್ಯಾಗರ್ ಆಗಿದೆ. ಸೊ ಇವತ್ತು ಅದ್ರದ್ದು ಪ್ರಾಡಕ್ಟ್ ಇದೆ. ನೀವು 2025ಅಲ್ಲಿ ಮತ್ತೆ ಅದೇ ಸೆರಾ ಸ್ಯಾನಿಟರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅಥವಾ ಪೇಜ್ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಆಸ್ಟ್ರಲ್ ಪೈಪ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬಂದರೆ ಇಲ್ಲಿಂದ ಮತ್ತೆ ಅದು 50 ಟೈಮ್ ಆಗಲ್ಲ. ಯಾಕಾಗಲ್ಲ ಅಂತಂದರೆ, ಆಲ್ರೆಡಿ ಅದ್ರ ಜರ್ನಿ ಒಂದು ಸಸಿಯಿಂದ ದೊಡ್ಡ ಮರ ಆಗಿ ಹೆಮ್ಮರ ಆಗಿ ಬೆಳೆದ್ಬಿಟ್ಟಿದೆ. ಇಲ್ಲಿಂದ ಎಷ್ಟು ಬೆಳಿಬೋದು? ಇನ್ನೊಂದು 10%, 50%, 40%, ಇನ್ನೊಂದು 100% ಬೆಳಿಬೋದು. ಆದರೆ ಇಲ್ಲಿಂದ ಅದು ಮಲ್ಟಿ ಬ್ಯಾಗರ್ ಆಗಲ್ಲ. ಕರೆಕ್ಟ್. ಆದರೆ ಪ್ರಾಡಕ್ಟ್ ಬೇಸ್ ಇದೆ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ, 2007ಅಲ್ಲಿ ಈ ಕಂಪ್ನೀಸು ಹೊಸ ಕಂಪ್ನೀಸು. ಅದೇ ಥರ ಇವಾಗ ನಾವು 2025ಅಲ್ಲಿದ್ದೀವಿ. 2025ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪ್ನೀಸಲ್ಲಿ ರೀಸೆಂಟಾಗಿ 2025, 24, 23 ಅಂದರೆ ಹೆಚ್ಚು ಕಡಿಮೆ ಒಂದು 3 ವರ್ಷ ಕಂಪ್ನೀಸ್ನ ತೊಗೊಂಡು ಈ ಕಂಪ್ನೀಸಲ್ಲಿ ಪ್ರಾಡಕ್ಟ್ ಬೇಸ್ ಯಾವುದಿದೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಯಾವುದಿದೆ ಅಂತ ಸೆಲೆಕ್ಷನ್ನ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ, ಈ ಕಂಪ್ನೀಸು ಇವತ್ತಿಗೆ ಹೊಸದು, ಆದರೆ 2035ಗೆ ಈ ಕಂಪ್ನೀಸು ಮಲ್ಟಿ ಬ್ಯಾಗರ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಕರೆಕ್ಟ್. ಸೊ ಈ ಥರ ನಾವು ಫಸ್ಟು ಕ್ಲಾಸಿಫಿಕೇಶನ್ ಏನು ಮಾಡ್ಕೊಂಡ್ವಿ, ಪ್ರಾಡಕ್ಟ್ ಬೇಸ್ ಅಂತ ಮಾಡ್ಕೊಂಡ್ವಿ. ನೆಕ್ಸ್ಟು ರೀಸೆಂಟಾಗಿ ಲಿಸ್ಟ್ ಆಗಿರುವಂತಹ ಕಂಪ್ನೀಸ್ ಅಂತ ಮಾಡ್ಕೋಬೇಕು. ಯಾಕೆ ಅಂದರೆ, ನಾನು ಇವತ್ತು ಏಷ್ಯನ್ ಪೇಂಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಕೋಲ್ಗೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಇಲ್ಲಿಂದ ನಿಮಗೆ ಬ್ಯಾಂಕ್ ಇಂಟ್ರೆಸ್ಟು ಅಥವಾ ನಾರ್ಮಲ್ಲಾಗಿ ಏನು ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಸಿಗಬೇಕೋ ಸಿಗುತ್ತೆ. ಆದರೆ ಏಷ್ಯನ್ ಪೇಂಟ್ ಇಲ್ಲಿಂದ ಮಲ್ಟಿ ಬ್ಯಾಗರ್ ಆಗಲ್ಲ, ಬಿಕಾಸ್ ಇದು ಆಲ್ರೆಡಿ ದೊಡ್ಡ ಕಂಪನಿ ಆಗಿ ಬೆಳೆದ್ಬಿಟ್ಟಿದೆ. ಕರೆಕ್ಟ್. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ, ಲಾಸ್ಟ್ ಒಂದು 2-3 ವರ್ಷದಲ್ಲಿ ಯಾವ ಕಂಪ್ನೀಸ್ ಲಿಸ್ಟ್ ಆಗಿದೆ ಇದರಲ್ಲಿ ನಾವೇನು ಮಾಡಬೇಕು, ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪ್ನೀಸ್ನ ಹುಡುಕೊಂಡು ಲಿಸ್ಟ್ ಮಾಡ್ಕೋಬೇಕು. ಭಾಳ ಚೆನ್ನಾಗಿ ಹೇಳಿದ್ರಿ ತಾವು. ಯಾಕಾಗಿ ರೀಸೆಂಟಾಗಿ ಲಿಸ್ಟ್ ಆಗಿರುವಂತಹ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಮುಂದೆ ಮಲ್ಟಿ ಬ್ಯಾಗರ್ಸ್ ಆಗ್ಬೋದು ಮುಂದಿನ 10-16 ವರ್ಷಗಳಲ್ಲಿ ಅಂತ. ಈಗ ಎಗೈನ್ ಮತ್ತೊಂದು ಬರ್ತೀಗ, ಅಫ್ಕೋರ್ಸ್ ಅನೇಕ ಕಂಪ್ನಿಗಳು ಲಿಸ್ಟ್ ಆಗುತ್ತೆ. ಸೊ ಇವುಗಳಲ್ಲಿ ಯಾವುದು ಮಲ್ಟಿ ಬ್ಯಾಗರ್ ಆಗುತ್ತೆ, ಯಾವುದು ಆಗಲ್ಲ ಅನ್ನುವಂಥದ್ದು ಸಾಧ್ಯತೆಯನ್ನು ಕಂಡುಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದು. ಸೊ ಎಗೈನ್ ಏನು ಅಂತಂದರೆ, ಇಲ್ಲಿ ಮತ್ತೊಂದು ಫಿಲ್ಟರ್ನ ನಾವು ಹಾಕೋಬೇಕಾಗುತ್ತೆ. ಓಕೆ. ಏನದು ಅಂತಂದಾಗ, ನಾರ್ಮಲ್ ಆಗಿ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಥರ, ಅಂದರೆ ನಾನು ವರ್ಕಿಂಗ್ ಪ್ರೊಫೆಷನಲ್ಲು, ನಾನು ಬೆಳಗ್ಗಿಂದ ಸಾಯಂಕಾಲದವರೆಗೂ ನನ್ನ ಕೆಲಸದಲ್ಲೇ ಬ್ಯುಸಿ ಇರ್ತೀನಿ. ಆದರೆ ಶನಿವಾರ ಭಾನುವಾರ ನಾನು ಸ್ವಲ್ಪ ಫ್ರೀ ಆಗಿರ್ತೀನಿ. ಸೊ ಈ ಟೈಮಲ್ಲಿ ನನಗೆ ಸಿಂಪಲ್ ಆಗಿ ಈ ಥರ ಮಲ್ಟಿ ಬ್ಯಾಗರ್ ಕಂಪ್ನಿನ ಹುಡ್ಕೋದು ಹೆಂಗೆ ಅನ್ನೋದಕ್ಕೆ ಒಂದು ವಂಡರ್ಫುಲ್ ಆಗಿರುವಂತಹ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಾವು ಏನನ್ನ ನೋಡಬೇಕು ಅಂತಂದರೆ, ಸಿಂಪಲ್ ಆಗಿ ಫಂಡಮೆಂಟಲ್ಸ್ನ ನೋಡಬೇಕು. ಫ್ಯಾಂಟಾಸ್ಟಿಕ್. ಸೊ ತುಂಬ ಜನ ಏನು ಅಂದ್ಕೊಳ್ತಾರೆ, ಇದು ನೋಡ್ತಾ ಇದ್ದಂಗೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬಂದಿದ ತಕ್ಷಣ ಅಯ್ಯೋ ಇದೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ ಅಂತ ಅನ್ಕೊಳ್ತಾರೆ. ಯಾಕೆ ಅಂತಂದರೆ, ನಾವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ, ಅಥವಾ ನಮಗೆ ಇದು ಗೊತ್ತಿಲ್ಲ,
ಆ ಥರ ಎಲ್ಲ ಬರುತ್ತೆ. ಇದನ್ನ ಪ್ರೊಫೆಷನಲ್ಸೇ ಮಾಡಬೇಕು. ಆದರೆ ನಿಮಗೆ ಗೊತ್ತಿರ್ಬೋದು, ಯಾರ್ಯಾರು ಈಗ ಬಿಗ್ ಬುಲ್ ಅಥವಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆಗಿದ್ದಾರೆ, ಅವರೆಲ್ಲ ನಮಗೆ ಈಗ ಇನ್ವೆಸ್ಟ್ ಅಂದರೆ ಬಿಗ್ ರಿಟರ್ನ್ಸ್ ತೊಗೊಂಡಿದ್ದಾದ್ಮೇಲೆ ಅವರು ದೊಡ್ಡವರಾಗಿದ್ದಾರೆ. ಆದರೆ ಅವರೂ ಒಂದು 15 ವರ್ಷದ ಮುಂಚೆ, 20 ವರ್ಷದ ಮುಂಚೆ ಅವರೂ ಕಾಮನ್ ಮ್ಯಾನೇ. ಕರೆಕ್ಟ್. ಫಾರ್ ಎಕ್ಸಾಂಪಲ್ಲು ನಾವು ವಿಜಯ್ ಕೇಡಿಯಾ ಅಂತ ತಗೋಬೋದು. ವಿಜಯ್ ಕೇಡಿಯಾ ಅವರು ನಮಗೆ ಇವತ್ತಿಗೆ ಅವರ ಹೋಲ್ಡಿಂಗ್ಸ್ ಬಂದು 1200 ಚಿಲ್ಲರೆ ಕೋಟಿ ಇದೆ ಇಂಡಿಯನ್ ಮಾರ್ಕೆಟ್ಸಲ್ಲಿ. ಸೊ ಅವರು ಹುಡುಕ್ತಾ ಇರೋವಂತಹ ಕಂಪನೀಸು, ಅಂದರೆ ಅವರು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಕಂಪನೀಸು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ, ಅವ್ರದ್ದೊಂದು ಸ್ಮೈಲ್ ಅನ್ನೋವಂತಹ ಒಂದು ಸ್ಟ್ರಾಟಜಿ ಇದೆ. ಸ್ಮೈಲ್, ಸೊ ನಗು ಸ್ಟ್ರಾಟಜಿ ಹೆಸರು ಬಂದು ಸ್ಮೈಲ್. ಇದರಲ್ಲಿ ಒಂದೊಂದು ಲೆಟರ್ಗೂ ಒಂದೊಂದು ಮೀನಿಂಗ್ ಇದೆ, ಅರ್ಥ ಇದೆ. ಸೊ ಎಸ್ ಅಂತಂದ್ರೆ ಏನು? ಸ್ಮಾಲ್ ಕಂಪನೀಸ್, ಅಂದರೆ ಇವತ್ತದು ಸ್ಮಾಲ್ ಆಗಿರಬೇಕು ಅನ್ನೋದು ಅವ್ರದ್ದು ಸ್ಟ್ರಾಟಜಿ. ಫ್ಯಾಂಟಾಸ್ಟಿಕ್. ಸೊ ಇದು ನಾನು ಏನು ಹೇಳಿದೆ ನಿಮಗೆ ಅದಕ್ಕೂ ಮ್ಯಾಚ್ ಆಗುತ್ತೆ. ಇವತ್ತು ನಾವು ರೀಸೆಂಟಾಗಿ IPO-ನಲ್ಲಿ ಇನ್ವೆಸ್ಟ್ಮೆಂಟ್ ಯಾವುದು ಕಂಪನೀಸ್ ಲಿಸ್ಟ್ ಆಗಿದೆ, ಅದು ಇವತ್ತಿಗೆ ಸ್ಮಾಲ್. ಕರೆಕ್ಟ್. ನೆಕ್ಸ್ಟ್ ಎಮ್ ಅಂತಂದರೆ ಏನು ಮೀನಿಂಗು? ಮ್ಯಾನೇಜ್ಮೆಂಟ್ ಅಂತ. ಅಂದರೆ ವೆಲ್ ಏನು ಹೇಳ್ತೀವಿ, ಇದಕ್ಕೊಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇರಬೇಕು. ಅವ್ರು ನೋಡೋ ಅಂಥದ್ದು ಎಸ್ ಅಂತಂದರೆ ಸ್ಮಾಲ್ ಕಂಪನಿ ಆಗಿರಬೇಕು, ಎಮ್ ಅಂತಂದರೆ ಒಳ್ಳೆ ಮ್ಯಾನೇಜ್ಮೆಂಟ್ ಇರಬೇಕು. ಐ ಅಂತಂದರೆ ಏನು ಅದಕ್ಕೆ ಬರ್ತೀನಿ. ಎಲ್ ಅಂತಂದರೆ ನಮಗೆ ಲಾರ್ಜ್ ಆಸ್ಪಿರೇಷನ್ ಅಂತ ಹೇಳ್ತಾರೆ. ಲಾರ್ಜ್ ಆಸ್ಪಿರೇಷನ್ ಅಂತಂದರೆ ಮಹತ್ವಾಕಾಂಕ್ಷೆ, ಅಂದರೆ ಆ ಕಂಪನಿಯ ಒಂದು ಗ್ರೋತು, ಅಂದರೆ ಅವ್ರಿಗೆ ಆಕಾಂಕ್ಷೆ ಚೆನ್ನಾಗಿರಬೇಕು. ಸೊ ಇ ಅಂತಂದರೆ ಎಕ್ಸ್ಟ್ರಾ ಲಾರ್ಜ್ ಮಾರ್ಕೆಟ್ ಪೊಟೆನ್ಷಿಯಲ್ ಅಂತ, ಅಂದರೆ ಮುಂದಕ್ಕೆ ಈ ಕಂಪ್ನಿಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನೋಡ್ತಾರೆ. ಸೊ ಎಸ್ ಅಂತಂದರೆ ಏನು? ಸ್ಮಾಲ್ ಇನ್ ಸೈಜು. ಎಮ್ ಅಂತಂದರೆ ನಮಗೆ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕು. ಎಲ್ ಅಂತಂದರೆ ಲಾರ್ಜ್ ಇನ್ ಆಸ್ಪಿರೇಷನ್ನು. ಸೊ ಇ ಅಂತಂದರೆ ಎಕ್ಸ್ಟ್ರಾ ಲಾರ್ಜ್ ಮಾರ್ಕೆಟ್ ಪೊಟೆನ್ಷಿಯಲ್. ಹಾಗಾದರೆ ಐ ಅಂತಂದರೆ ಏನು ನೋಡಿ? ಐ ಅಂತಂದರೆ ಇಂಡಸ್ಟ್ರೀಸ್ ಇರಬೇಕು ಅನ್ನೋದು ಇವ್ರದ್ದು, ಅಂದರೆ ಇಂಡಸ್ಟ್ರಿ ಬೇಸ್ ಇರೋವಂತಹ. ಸೊ ನಾನು ನಿಮಗೆ ಮೊದಲೇ ಹೇಳಿದೆ, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಕಂಡುಕೊಂಡಿರೋವಂಥದ್ದು ಪ್ರಾಡಕ್ಟ್ ಬೇಸ್ ಇರೋವಂಥದ್ದು. ಕರೆಕ್ಟ್. ನಮ್ಮ ವಿಜಯ್ ಕೇಡಿಯಾ ಅವ್ರದ್ದು ಏನು? ಇಂಡಸ್ಟ್ರಿ ಬೇಸ್. ಇಂಡಸ್ಟ್ರಿ ಬೇಸ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಬೇಸ್. ಸೊ ಅವರ ಸ್ಮೈಲ್ ಅನ್ನೋ ಸ್ಟ್ರಾಟಜಿನಲ್ಲಿ ಇದು ಅವರು ಅಳವಡಿಸ್ಕೊಂಡು ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ವಿಜಯ್ ಕೇಡಿಯಾ ಕೂಡ ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹೌದು ಹೌದು ಹೌದು. ಸೊ ಈ ಥರ ರೀಸೆಂಟಾಗಿ ಲಿಸ್ಟ್ ಆಗಿರುವಂತಹ ಕಂಪ್ನೀಸ್ನ ನಾವು ಹುಡುಕೋದಕ್ಕೆ ಅಂತಲೇ ಒಂದು ವಂಡರ್ಫುಲ್ ಆಗಿರುವಂತಹ ವೆಬ್ಸೈಟ್ ಇದೆ. ಅದನ್ನು ಸಿಂಪಲ್ ಆಗಿ ಯಾವ ಥರ ಏನನ್ನ ನೋಡಬೇಕು, ಯಾವ್ಯಾವ ಫ್ಯಾಕ್ಟರ್ಸ್ನ ನೋಡಬೇಕು ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಅದನ್ನು ನೋಡ್ಕೊಳ್ತಾ ನೀವು ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪ್ನೀಸ್ ಅಂತ ಒಂದು, ನೆಕ್ಸ್ಟು ರೀಸೆಂಟಾಗಿ ಲಿಸ್ಟ್ ಆಗಿರಬೇಕು ಅನ್ನೋವಂತಹ ಒಂದು ಫ್ಯಾಕ್ಟರ್ನ ಇಟ್ಕೊಂಡು, ನೆಕ್ಸ್ಟು ನಾವು ಏನೇನನ್ನ ಡಿಸ್ಕಸ್ ಮಾಡ್ತೀವೋ ಅದರ ಬಗ್ಗೆ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುವಂತಹ ಫ್ಯಾಕ್ಟರ್ಸ್ ಇದು. ಕೇವಲ ನಂಬರ್ಸ್ ಇರುತ್ತೆ. ಈ ಥರ ನಂಬರ್ಸ್ ಇತ್ತು ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅನ್ನೋವಂಥದ್ದು ನನ್ನ ಒಂದು ಅನಿಸಿಕೆ. ಓಕೆ ಸರ್, ಅದು ಯಾವುದು ವೆಬ್ಸೈಟು ಮತ್ತೆ ಅದರಿಗೆ ಎಲ್ಲ ಕಾಮನ್ ಪೀಪಲ್ ಯಾರು ಬೇಕಾದ್ರೂ ತಿಳ್ಕೊಬೋದಾ, ನೋಡೋಕ್ಕಾಗತ್ತಾ ಈಸಿಯಾಗಿ? ಹೇಗೆ ಹೇಳ್ತೀರಾ? ಹೌದು, ಇದು ಫ್ರೀಯಾಗಿ ಅವೈಲಬಲ್ ಇರುವಂತಹ ವೆಬ್ಸೈಟು. ಇದರಲ್ಲಿ ನಿಮ್ಮ ಒಂದು ಇಮೇಲು ID-ನ ಕೊಟ್ಟು ರಿಜಿಸ್ಟರ್ ಆದರೆ ನಿಮಗೆ ಕಂಪನೀಸ್ದು ಡೇಟಾ ಸಿಗುತ್ತೆ. ಸೊ ಆ ಡೇಟಾಸಲ್ಲಿ ನಾವು ಸಿಂಪಲ್ ಆಗಿ ಏನನ್ನ ನೋಡಬೇಕು ಅನ್ನೋದನ್ನ ನಾವು ನೋಡ್ಕೊಳ್ತಾ ಬರೋಣ. ಯಾವುದು ವೆಬ್ಸೈಟ್ ಹೆಸರು ಸರ್? ಸರ್, ಇದರ ವೆಬ್ಸೈಟ್ ನೇಮ್ ಬಂದು screener.in ಅಂತ. screener.in. ಈ screener.in ವೆಬ್ಸೈಟಲ್ಲಿ ನಮಗೆ ಆಲ್ಮೋಸ್ಟ್ ಲಿಸ್ಟೆಡ್ ಕಂಪನೀಸ್, ಎಲ್ಲ ಕಂಪನೀಸ್ದು ಒಂಥರ ಜಾತಕ ಅಂತ ಏನು ಹೇಳ್ತೀವಿ, ಫಂಡಮೆಂಟಲ್ ಜಾತಕ ಸಿಗುತ್ತೆ. ಬಹಳ ಕರೆಕ್ಟಾಗಿ ಹೇಳಿದ್ರಿ, ಜಾತಕ ಅಂತ. ಕಂಪನಿಯ ಜಾತಕ ಸಿಗುತ್ತೆ. ಸೊ ಈ ಕಂಪನಿಯ ಜಾತಕದಲ್ಲಿ ಅಗೈನ್ ಎಲ್ಲರಿಗೂ ಕ್ವಶನ್ ಬರುವಂಥದ್ದು, ಏನು ನೋಡ್ಬೇಕು ನಾನು? ಕರೆಕ್ಟ್. ಯಾಕೆಂದರೆ ಡೇಟಾ ಅಂತ ಬಂದಾಗ ತುಂಬ ಇರುತ್ತೆ ಅದರಲ್ಲಿ. ಹೌದೌದು. ಆಸ್ ಎ ಕಾಮನ್ ಮ್ಯಾನ್ ಅದು ಅರ್ಥ ಆಗಲ್ಲ. ಆದರೆ ನಾವು ಆಲ್ರೆಡಿ ಬೈಫರ್ಕೇಶನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನು ಬೈಫರ್ಕೇಶನ್? ಪ್ರಾಡಕ್ಟ್ ಇದೆ ಅನ್ನೋದು ಒಂದು, ರೀಸೆಂಟಾಗಿ ಲಿಸ್ಟ್ ಆಗಿದೆ ಅನ್ನೋದು ಒಂದು. ಸೊ ಇದೆರಡನ್ನ ಇಟ್ಕೊಂಡು ನಾವು ಕಂಪನೀಸಲ್ಲಿ ಯಾವ್ಯಾವ ಫಂಡಮೆಂಟಲ್ಸ್ ಫ್ಯಾಕ್ಟರ್ಸ್ನ ಸಿಂಪಲ್ ಆಗಿ ನೋಡೋದು ಅನ್ನೋದನ್ನ ನಾವು ನೋಡ್ಕೊಳ್ತಾ ಬರೋಣ. ಫ್ಯಾಂಟಾಸ್ಟಿಕ್. ಭಾಳ ಚೆನ್ನಾಗಿ ಹೇಳಿದ್ರಿ. ಮುಖ್ಯವಾಗಿ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರಬೇಕು, ಮತ್ತು ಈ ಒಂದು screener.com ವೆಬ್ಸೈಟಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನು
ಪಡೆದುಕೊಂಡು ಒಂದು ಅಂದಾಜು ಮಾಡ್ಬೋದು ಅನ್ನುವಂಥದ್ದು ಮುಖ್ಯವಾಗಿ ಮಲ್ಟಿಬ್ಯಾಗರ್ ಸ್ಟಾಕ್ಸಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಈ ಮಲ್ಟಿಬ್ಯಾಗರ್ಸ್ ಶೇರ್ಗಳ ಕುರಿತಾದಂತಹ 2ನೇ ಸಂಚಿಕೆಯಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ. ಜೊತೆಗೆ ಈ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಕುರಿತಾದಂತಹ 3ನೇ ಎಪಿಸೋಡ್ ಕೂಡ ಶೀಘ್ರ ಬರಲಿದೆ. ಅದನ್ನು ವೀಕ್ಷಿಸಿ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.